ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ. ಅದಕ್ಕೂ ಮೊದಲು ಫ್ರೆಂಡ್ಸ್, ನಿಮ್ಗೆಲ್ರಿಗೂ ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ರು ಕೂಡ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನ ಪ್ರೋತ್ಸಾಹಿಸಿ ಫ್ರೆಂಡ್ಸ್. ನಿಮ್ಮೆಲ್ರಿಗೂ ಕೂಡ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನ್ಗೆ ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ತುಂಬಾನೇ ಇದೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋನ ಶುರು ಮಾಡೋಣ. ಈ ಕಡೆ ಅಜಿತ್ಗೆ ಟ್ರಾನ್ಸ್ಫರ್ ಆಗಿರುತ್ತಲ್ವಾ, ಅಲ್ಲಿ ಅಜಿತ್ಗೆ ಒಂದು ಕೇಸ್ ಹ್ಯಾಂಡಲ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಅಲ್ಲಿ ಸ್ಮಗ್ಲಿಂಗ್ ಮಾಡ್ತಿರುವಂತಹ ಸ್ಮಗ್ಲರ್ ಗಳನ್ನ ಹಿಡಿಯೋದಕ್ಕೆ ಅಜಿತ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಾರೆ. ಆಗ ಆ ಕಡೆ ಸ್ಮಗ್ಲರ್ಸ್ ಗೆ ಅಜಿತ್ ತುಂಬಾ ಖಡಕ್ ವ್ಯಕ್ತಿ, ಖಡಕ್ ಪೊಲೀಸ್ ಆಫೀಸರ್ ಅಂತ ಗೊತ್ತಿರುತ್ತೆ. ಹಾಗಾಗಿ ಅಲ್ಲಿರುವಂತ ಎಲ್ಲ ಸ್ಮಗ್ಲರ್ಸ್ ಕೂಡ ಅಜಿತ್ನ ಮುಗಿಸೋದಿಕ್ಕೆ ಪ್ಲಾನ್ ಮಾಡ್ಕೋತಿರ್ತಾರೆ. ಆದ್ರೆ ಇದ್ಯಾವ್ದು ಕೂಡ ಅಜಿತ್ಗೆ ಗೊತ್ತಿರಲ್ಲ. ಎಲ್ರು ಕೂಡ ಆ ಒಂದು ಅಜಿತ್ ನ ಫೋಟೋವನ್ನ ಶೇರ್ ಮಾಡ್ಕೊಂಡು ಅಜಿತ್ ನ ಕೊಲ್ಲೋದಿಕ್ಕೆ ಅಂತ ರೆಡಿ ಮಾಡ್ಕೊಂಡಿರ್ತಾರೆ. ಅದೇ ಟೈಮಲ್ಲಿ ಇನ್ನೊಂದ್ ಕಡೆ ಭೂಮಿ, ಈ ಕಡೆ ನಿಂಗವನ್ ಮನೆಯಲ್ಲಿ ಎಲ್ರು ಕೂಡ ರಾತ್ರಿ ಊಟ ಮಾಡ್ಬಿಟ್ಟು ಅವ್ರವ್ರ ರೂಮ್ ಅಲ್ಲಿ ಹೋಗಿ ಮಲ್ಕೊಂಡಿರ್ತಾರೆ. ಇಲ್ಲಿ ಶಾರದಾ ಮತ್ತೆ ಭೂಮಿ ಒಂದ್ ರೂಮ್ ಅಲ್ಲಿ ಮಲ್ಕೊಂಡಿರ್ತಾರೆ. ಆ ಕಡೆ ಅಜಿತ್ ಮಲಗಿರುವಂತಹ ಕೋಣೆನಲ್ಲಿ ಆ ಸ್ಮಗ್ಲರ್ಸ್ ಬಂದ್ಬಿಟ್ಟು ಬಾಗಿಲನ್ನ ತಟ್ತಾರೆ. ಅಜಿತ್ ಗನ್ನನ್ನ ಹಿಡ್ಕೊಂಡು ಆಚೆ ಹೋದಾಗ ಆ ಸ್ಮಗ್ಲರ್ಸ್ ಅಜಿತ್ ಮೇಲೆ ಅಟ್ಯಾಕ್ ಮಾಡೋದಾಗಿರ್ಬೋದು, ಗನ್ ತಗೊಂಡು ಶೂಟ್ ಮಾಡೋದಾಗಿರ್ಬೋದು, ಅದೆಲ್ಲವೂ ಕೂಡ ಭೂಮಿಗೆ ಒಂಥರ ಕನ್ಸ್ ಬಿದ್ಬಿಡತ್ತೆ. ಅಂದ್ರೆ ಸ್ಮಗ್ಲರ್ಸ್ ಗಳು ಅಜಿತ್ಗೆ ಶೂಟ್ ಮಾಡಿರುವಂತದ್ದು ಭೂಮಿಗೊಂದು ಕನ್ಸ್ ಬಿದ್ಬಿಡತ್ತೆ. ಆ ಒಂದು ಕನ್ಸನ್ನ ಅರಗಿಸಿಕೊಳ್ಳಕ್ ಆಗ್ದಲೆ ಸಾಹೇಬ್ರೆ ಅಂತ ಜೋರಾಗಿ ಕಿರ್ಚ್ ಬಿಡ್ತಾಳೆ. ಆಗ ಮನೆಯವರೆಲ್ರಿಗೂ ಕೂಡ ಎಚ್ಚರಿಕೆ ಆಗ್ಬಿಡುತ್ತೆ. ಈ ಕಡೆ ಸಂಗೀತ, ರಾಮು, ಶ್ರವಣು ಎಲ್ರು ಕೂಡ ಏನಾಯ್ತು ಭೂಮಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ರೂಮ್ ಹತ್ರ ಓಡ್ ಬರ್ತಾರೆ. ಅದು ಅದು ಸಾಹೇಬ್ರಿಗೆ ಅಂತ ಒದ್ದಾಡ್ತಿರ್ತಾಳೆ ಹೇಳೋದಿಕ್ಕೆ. ಈ ಕಡೆ ಸಂಗೀತನ್ಗಂತೂ ತುಂಬಾನೇ ಭಯ ಆಗ್ತಿರತ್ತೆ. ಏನಾಯ್ತು ನಮ್ಮ ಅಜಿತ್ನ್ಗೆ ಏನಾಯ್ತು ಅಂತ ಹೇಳಿದಾಗ ತನಗೆ ಕನ್ಸು ಬಿದ್ದಿರುತ್ತಲ್ಲ, ಅದನ್ನೆಲ್ಲಾನು ಕೂಡ ಈ ಕಡೆ ಎಲ್ರು ಮುಂದೆ ಹೇಳ್ತಾಳೆ. ಆಗ ಸಂಗೀತಂಗೆ ತುಂಬಾನೇ ಗಾಬರಿ ಆಗತ್ತೆ. ಈ ಕಡೆ ಶ್ರವಣ್ ಕೂಡ ಭೂಮಿಗೆ ಸಮಾಧಾನ ಮಾಡ್ತಿರ್ತಾರೆ. ಅಜಿತ್ಗೆ ಏನು ಆಗಲ್ಲ, ನೀನ್ ಸುಮ್ನೆ ಗಾಬರಿ ಮಾಡ್ಕೋತಿದ್ಯಾ, ಟೆನ್ಷನ್ ಮಾಡ್ಕೋಬೇಡ ಮಗ್ಳೆ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಕೂಡ ಒಂದ್ ಕಡೆ ಸಮಾಧಾನ ಮಾಡ್ತಿದ್ರೆ, ಒಂದ್ ಕಡೆ ರಾಮ್ ಕೂಡ ಸಮಾಧಾನ ಮಾಡ್ತಿರ್ತಾರೆ. ಆದ್ರೆ ಸಂಗೀತನ್ ಮಾತ್ರ ಸಿಕ್ಕಾಬಟ್ಟೆ ಅಳ್ತಿರ್ತಾರೆ, ತುಂಬಾನೇ ನೋವಾಗ್ತಿರತ್ತೆ. ಭೂಮಿಗೂ ಕೂಡ ಸಮಾಧಾನ ಮಾಡ್ತಿದ್ರು ಕೂಡ ಸಂಗೀತ ತುಂಬಾ ಅಳ್ತಾ ಇರ್ತಾರೆ. ಹಾಗೇನೆ ಬೆಳಕಾಗ್ದಿದ್ದಂತಾನೆ ಆ ಅಜಿತ್ನ್ಗೆ ಕಾಲ್ ಮಾಡ್ಬಿಟ್ಟು ಪಟ್ಟಂತ ಇಲ್ಲಿಗೆ ಕರ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಂಗೀತ ಕೂಡ ಶ್ರವಣ್ ರಾಮ್ಗೆ ಎಲ್ರಿಗೂ ಕೂಡ ಹೇಳ್ತಿರುವಾಗ ಸರಿ ಆಯ್ತು ಬೆಳಿಗ್ಗೆ ಫೋನ್ ಮಾಡೋಣ ಅಜಿತ್ಗೆ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಭೂಮಿಗೂ ಕೂಡ ಸಮಾಧಾನ ಮಾಡ್ತಿರ್ತಾರೆ. ಆಗ ಭೂಮಿಗೆ ಸಮಾಧಾನ ಆಗ್ತಿರಲ್ಲ, ಆದ್ರೆ ಮನೆಯವ್ರ ಮುಂದೆ ಸಮಾಧಾನ ಆಗಿರೋರ್ ತರ ನಡ್ಕೊಳ್ತಿರ್ತಾಳೆ ಅಷ್ಟೇನೆ. ಹಾಗೇನೆ ಎಲ್ರು ಕೂಡ ಅವರವರ ರೂಮಿಗೆ ಹೋಗಿ ಮಲ್ಕೋತಾರೆ. ಈ ಕಡೆ ಭೂಮಿ ಕೂಡ ಮಲ್ಕೋತಾಳೆ. ಆದ್ರೆ ಭೂಮಿಗೆ ನಿದ್ರೆನೆ ಬರ್ತಿರಲ್ಲ, ತುಂಬಾನೇ ಬೇಜಾರಾಗ್ತಿರುತ್ತೆ. ಏನೋ ಒಂಥರ ಗಾಬರಿನಲ್ಲಿ ಇರ್ತಾಳೆ. ಅದಾದ ನಂತರ ಬೆಳಗಾಗತ್ತೆ. ಭೂಮಿ ಒಬ್ಳೆ ಅಳ್ತಾ ಕೂತಿರ್ತಾಳೆ. ಸಾಹೇಬ್ರಿಗೆ ಜೀವಕ್ಕೆ ಏನಾದ್ರು ಅಪಾಯ ಇದೆಯಾ, ಮೊದ್ಲೇ ಹೇಳಿ ಕೇಳಿ. ಇವತ್ತು ದೇವಸ್ಥಾನಕ್ಕೆ ಹೋದಾಗ ನನ್ ತಾಳಿ ಬೇರೆ ಕಳ್ಚ್ ಬಿದ್ದಿದೆ. ದೇವ್ರೆ ಏನಪ್ಪ ಇದು, ಯಾಕಪ್ಪ ಇಷ್ಟು ನನಗೆ ಪರೀಕ್ಷೆ ಮಾಡ್ತಿದ್ಯಾ ದೇವ್ರೆ. ನನ್ಗೆ ಸಾಯಿಬ್ರನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ದೇವ್ರೆ. ಇನ್ನಿರೋದು 2 ದಿನ, ಆಮೇಲೆ ನಮ್ಮ ಅಗ್ರಿಮೆಂಟ್ ಬೇರೆ ಮುಗ್ದೋಗುತ್ತೆ. ಆಮೇಲೆ ನಾನು ಈ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ, ಸಾಯಿಬ್ರನ್ನ ಬಿಟ್ಟು ಹೋಗ್ಬೇಕಾಗುತ್ತೆ ಅಂತ ತುಂಬಾನೇ ನೊಂದ್ಕೊತಿರ್ತಾಳೆ. ಅಲ್ಲಿಗೆ ಮಯೂರಿ ಬರ್ತಾಳೆ. ಏನಾಯ್ತು ಭೂಮಿ, ಯಾಕೆ ಅಳ್ತಿದ್ಯಾ ಅಂತ ಕೇಳಿದಾಗ, ಯಾಕೋ ಮನ್ಸಿಗೆ ಸಮಾಧಾನ ಇಲ್ಲ ನಂಗೆ. ಸಾಹೇಬ್ರು ಹೇಗಿದಾರೋ ಏನೋ, ಸಾಹೇಬ್ರು ಎಷ್ಟೊತ್ತಿಗೆ ಬರ್ತಾರೋ ಏನೋ ಅಂತ ಹೇಳ್ಕೊಂಡು ಅಳ್ತಿರ್ತಾಳೆ. ಆಗ ಈ ಕಡೆ ಮಯೂರಿ ಇದ್ದವಳು, ಯಾಕೆ ಭೂಮಿ, ಅಜಿತ್ನ ನೀನ್ ತುಂಬಾ ಇಷ್ಟ ಪಡ್ತಿದ್ಯಾ, ತುಂಬಾ ಪ್ರೀತಿ ಮಾಡ್ತಿದ್ಯಾ ಅಂತ ಹೇಳಿದಾಗ ಹೌದು ಅಂತ ಒಪ್ಕೊಂಡ್ಬಿಡ್ತಾಳೆ. ಅಲ್ಲ ಮಯೂರಿ ಅವ್ರೆ, ನನ್ ತಾಳಿ ಸರ ಬೇರೆ ಕಳ್ಚ್ಬಿತ್ತು. ಸಾಹೇಬ್ರು ಜೀವಕ್ಕೆ ಏನಾದ್ರು ಅಪಾಯ ಇದೆಯೋ ಏನೋ ಅಂತ ಹೇಳ್ಬಿಟ್ಟು ತನ್ನ ಒಂದು ದುಃಖವನ್ನ ಹೇಳ್ಕೊತಿರ್ತಾಳೆ. ಯಾಕೆ ಭೂಮಿ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತಿದ್ಯಾ, ಎಂತ ಸಮಸ್ಯೆ ಬಂದ್ರು ಕೂಡ ನೀನು ಎದುರಿಸಿ ಮುಂದೆ ಬಂದಿದ್ಯಾ ತಾನೆ. ಇವಾಗ ಯಾಕೆ ಒಂದು ತಾಳಿ ಸರ ಕಳ್ಚಿ ಬಿದ್ದಿರೋದಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಕೂತಿದ್ಯಾ ಅಂತ ಹೇಳಿದಾಗ ಈ ಕಡೆ ಭೂಮಿಗೆ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವಳು ಕಾಂಟ್ರಾಕ್ಟ್ ಮದ್ವೆ ಬಗ್ಗೆ ಕೂಡ 2 ದಿನ ಆದ್ರೆ ಮನೆ ಬಿಟ್ಟು ಹೋಗ್ಬೇಕು ಅನ್ನೋದು ಕೂಡ ತಲೆಗೆ ಹಾಕೊಂಡು ತುಂಬಾನೇ ಅಳ್ತಿರ್ತಾಳೆ ನೆನ್ಸ್ಕೊಂಡು. ಈ ಕಡೆ ಮಯೂರಿ ಕೂಡ ಸಮಾಧಾನ ಮಾಡ್ತಿರ್ತಾಳೆ. ಒಂದ್ ಕೆಲ್ಸ ಮಾಡೋಣ ಭೂಮಿ, ಮನೆಯವ್ರಿಗೆಲ್ರಿಗೂ ಕೂಡ ಹೇಳ್ಬಿಡೋಣ ಈ ತರ ತಾಳಿ ಕಳ್ಸಿದ್ದಿರೋ ವಿಷಯ. ಸುಮ್ನೆ ನಾವು ಒಳಗೊಳಗೆ ಕೊರಗೋದ್ ಬೇಡ, ಸುಮ್ನೆ ಗೊಂದಲ ಆಗತ್ತೆ, ಎಲ್ರಿಗೂ ಹೇಳೋಣ ಅಂತ ಹೇಳಿದಾಗ ಸರಿ ಆಯ್ತು ಹೇಳೋಣ ಅಂತ ಭೂಮಿ ಕೂಡ ಒಪ್ಕೋತಾಳೆ. ಹಾಗೇನೆ ಅಜಿತ್ ಟಾಪಿಕ್ ಬಗ್ಗೆ ಮಯೂರಿ ಬೇಕು ಅಂತಾನೆ ತೆಗಿತಾಳೆ. ಅಂದ್ರೆ ಅಜಿತ್ ಮೇಲೆ ಭೂಮಿಗೆ ಎಷ್ಟು ಪ್ರೀತಿ ಇದೆ ಅಂತ ತಿಳ್ಕೊಳ್ಳೋದಿಕ್ಕೆ ಮಯೂರಿ ಸುಮ್ನೆ ಅಜಿತ್ ಬಗ್ಗೆ ಪದೇ ಪದೇ ಕೇಳ್ತಿರ್ತಾಳೆ. ತುಂಬಾ ಪ್ರೀತಿಸ್ತಿದ್ಯಾ ಹಾಗೆ ಹೇಗೆ ಅಂತ. ಆಗ ಹೌದು ಅಂತ ಕೂಡ ಹೇಳ್ತಿರ್ತಾಳೆ. ಈ ಕಡೆ ಮಯೂರಿ ಬಾ ಬಾ ನನ್ ದಾರಿಗೆ, ಅಜಿತ್ ನಾಳೆ ಬರ್ತಿದ್ದಂತೆನೆ ಓಡ್ಕೊಂಡ್ ಹೋಗಿ ನಿನ್ ಪ್ರೀತಿ ವಿಷಯನ ಹಂಗೆ ಹೇಳ್ಕೊಂಡ್ಬಿಡ್ಬೇಕು, ಆ ತರ ಪ್ಲಾನ್ ಮಾಡ್ತೀನಿ ನೋಡು ಅಂತ ಹೇಳ್ಬಿಟ್ಟು. ಏನ್ ಗೊತ್ತಾ ಭೂಮಿ, ಅಜಿತ್ ನನ್ಗೆಲ್ಲ ಕೂಡ ಹೇಳಿದ್ದಾರೆ. ಅಜಿತನ್ಗೂ ತುಂಬಾನೇ ಪ್ರೀತಿ ನಿನ್ ಮೇಲೆ, ತುಂಬಾ ಲವ್ ಮಾಡ್ತಿದ್ದಾರೆ ಭೂಮಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಭೂಮಿ ಹೌದಾ ಮಯೂರಿ ನಿನ್ಗೆ ಗೊತ್ತು ಅಂದಾಗ ಎಲ್ಲ ನನ್ನ ಹತ್ರ ಅಜಿತ್ ಹೇಳಿದಾನೆ ಅಂತ ಹೇಳಿದಾಗ ಭೂಮಿಗೆ ಫುಲ್ ಖುಷಿ ಆಗ್ಬಿಡತ್ತೆ. ಹಾಗಿದ್ರೆ ಸಾಹೇಬ್ರು ಬಂದ ತಕ್ಷಣ ನಾನು ನನ್ನ ಪ್ರೀತಿ ಬಗ್ಗೆ ಎಲ್ಲ ವಿಚಾರವನ್ನ ಕೂಡ ಹೇಳ್ಕೋಬೇಕು ಅಂತ ಈ ಕಡೆ ಭೂಮಿ ಕೂಡ ಡಿಸೈಡ್ ಆಗ್ತಾಳೆ. ಇಷ್ಟೆಲ್ಲ ಒಂದು ಮಯೂರಿ ಭೂಮಿ ಜೊತೆ ಮಾತುಕತೆ ಆಗತ್ತೆ. ಹಾಗೇನೆ ಮಯೂರಿ ಕೂಡ ಹೊರಟೋಗ್ತಾಳೆ. ಆಗ ಮಯೂರಿ ಮನ್ಸಲ್ಲಿ ಅನ್ಕೋತಿರ್ತಾಳೆ, ಎಷ್ಟು ದಿನ ಅಂತ ಒಬ್ರಿಗೊಬ್ರು ಹೇಳ್ಕೊಳ್ದಲೇ ಇರ್ತೀರಾ. ಇವಾಗ ನಾನು ಕೊಟ್ಟಿದ್ದೀನಿ ನನ್ನ ಭೂಮಿಗೆ, ಆ ಕೊಟ್ಟಿರುವ ಡೋಸ್ಗೆ ಅಜಿತ್ ಬರ್ತಿದ್ದಂತಾನೆ ಪ್ರೀತಿ ವಿಚಾರನ ಹೇಳ್ಕೊಬೇಕು, ಆ ತರ ಮಾತಾಡಿದೀನಿ ಅನ್ಕೊಂಡು ಅವಳಿಗೆ ಖುಷಿ ಪಡ್ಕೊಂಡು ಮಯೂರಿ ಕೂಡ ಅಲ್ಲಿಗೆ ಹೊರಟೋಗ್ತಾಳೆ. ಇನ್ನೊಂದ್ ಕಡೆ ಭೂಮಿ ಕೂಡ ಸಾಯಿಬ್ರು ಬರ್ತಿದ್ದಂತಾನೆ ತನ್ನ ಪ್ರೀತಿ ವಿಚಾರನ ಹೇಳ್ಕೊಂಡ್ಲೇಬೇಕು, ಇನ್ನು ನನ್ನ ಹತ್ರ ಟೈಮೇ ಇಲ್ಲ,
ನಾನಂತೂ ಸಾಹೇಬ್ರನ್ನ ಬಿಟ್ಟಿರೋಕ್ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಡಿಸೈಡ್ ಬಂದಿರ್ತಾಳೆ. ಇನ್ನೊಂದ್ ಕಡೆ ನಿಂಗವ್ವನ್ ಮನೆಗೆ ದೇವಯಾನಿ ಕೂಡ ಬಂದಿರ್ತಾಳೆ. ಆಗ ನಿಂಗವ್ವ ಗೊತ್ತಲ್ಲ, ಸತ್ತಿದಿರೋ ಬದುಕಿದಿರೋ ಅಂತ ನೋಡಕ್ ಬಂದ್ಯಾ ಅಂತ ಹೇಳ್ಬಿಟ್ಟು ದೇವಯಾನಿಗೂ ಕೂಡ ಬಾಯಿಗೆ ಬಂದಂಗ್ ಮಾತಾಡ್ತಾಳೆ. ಅದಾದ್ ನಂತರ ಈ ಕಡೆ ಅಂಜನಾ ದೇವಯಾನಿ ಮಗಳು ಅಂತ ಗೊತ್ತಾದಂಗೆ ನಿಂಗವ್ವ ದೇವಯಾನಿಗೆ ಬಾಯಿಗೆ ಬಂದಂಗ್ ಬೈತಿರ್ತಾಳೆ. ಏನಂತ ಮಗಳನ್ನ ಹೆತ್ತಿದ್ಯಾ, ಒಂದ್ ಸಂಸ್ಕಾರ ಇಲ್ಲ ಏನಿಲ್ಲ, ನೋಡಿಲ್ಲಿ ಯಾವ ತರ ಬಟ್ಟೆ ಹಾಕೊಂಡಿದಾಳಂತ, ಸ್ವಲ್ಪನೂ ಸಂಸ್ಕಾರ ಕಲ್ಸಕ್ ಆಗಿಲ್ವಾ, ಹಾಗೆ ಹೇಗೆ ಅಂತ ನಿಂಗವ್ವ ಈ ಕಡೆ ಅಂಜನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಬೈತಿರುವಾಗ ಆ ಕಡೆ ದೇವಯಾನಿ, ಅಲ್ಲ ಅದು ಅವಳು ಫಾರಿನ್ ಅಲ್ಲಿ ಬೆಳೆದಿದ್ದು, ಹಾಗಾಗಿ ಅಲ್ಲಿಗೆ ಹೊಂದ್ಕೊಂಡಿದ್ದಾಳೆ ಅಂತ ಹೇಳಿದಾಗ ಮತ್ತೆ ಫಾರಿನ್ನೇ ಬಿಡ್ಬೇಕಾಗಿತ್ತು, ಇಲ್ಲಿಗೆ ಕರ್ಕೊಂಡ್ ಬಂದೆ, ಅಲ್ಲೇ ಬಿಟ್ ಬಾ ಅಂತ ಹಾಗೆ ಹೀಗೆ ಅಂತ ನಿಂಗವ್ವ ಬಾಯಿಗೆ ಬಂದಂಗೆ ಬೈತಿರ್ತಾಳೆ. ಈ ಕಡೆ ಅಂಜನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲ್ಲ, ಒದ್ಲಾಡ್ತಿರ್ತಾಳೆ. ಸರಿ ನಿನ್ ಮಗಳಿಗೆ ಅಡ್ಗೆ ಗಿಡ್ಗೆ ಏನಾದ್ರು ಕಲ್ಸಿದ್ಯಾ ಏನು ಅಂದಾಗ, ನನ್ ಮಗಳು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಹೇಳಿದಾಗ ಮನೆಯವರೆಲ್ರಿಗೂ ಕೂಡ ಫುಲ್ಲು ಶಾಕ್ ಆಗತ್ತೆ. ಆಗ ಈ ಕಡೆ ನಿಂಗವ್ವ ಇದ್ದವಳು, ಹೌದಾ ಹಾಗಾದ್ರೆ ನನ್ಗೆ ತಂಬುಳಿ ಮಾಡ್ಕೊಡಕ್ ಹೇಳು ನಿನ್ ಮಗಳಿಗೆ ಅಂದಾಗ ಈ ಕಡೆ ಅಂಜನ ಬಾಯಿ ಬಿಡ್ಕೊಂಡ್ ನೋಡ್ತಿರ್ತಾಳೆ. ದೇವಯಾನಿಗೆ ಬೇರೆ ವಿಧಿ ಇಲ್ಲ, ಓ ನನ್ ಮಗಳು ತುಂಬಾ ಚೆನ್ನಾಗ್ ತಂಬುಳಿ ಮಾಡ್ತಾಳೆ ಅಂತ ಹೇಳ್ಬಿಡ್ತಾಳೆ. ಅಷ್ಟರಲ್ಲಿ ಈ ಕಡೆ ಸಂಗೀತ ಇದ್ದವರು ಕಾಫಿ ಮಾಡ್ಕೊಡ್ತೀನಿ ಇವಾಗಷ್ಟೇ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಹಾಗೆ ಮಾತನ್ನ ಮರ್ಸ್ ಬಿಡ್ತಾಳೆ. ಆದ್ರೆ ನಿಂಗವ್ವ ಮಾತ್ರ ಯಾವ ಕಾರಣಕ್ಕೂ ಮರೆಯೋದಿಲ್ಲ. ಅಂಜನ ಹತ್ರ ತಂಬುಳಿ ಮಾಡ್ಸೋ ತನಕ ಅವಳಂತೂ ಬಿಡಲ್ಲ ಅಂತ ನನ್ನ ಅನಿಸಿಕೆ ಫ್ರೆಂಡ್ಸ್. ಇನ್ನೊಂದ್ ಕಡೆ ಭೂಮಿಗೆ ಕನ್ಸ್ ಬಿದ್ದಿರುತ್ತಲ್ಲ, ಸ್ಮಗ್ಲರ್ಗಳು ಅಜಿತ್ನ್ಗೆ ಒಂದು ಅಟ್ಯಾಕ್ ಮಾಡ್ಬೇಕು ಅಂತ. ಅದೇ ರೀತಿ ರಿಯಲ್ ಆಗಿ ಕೂಡ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರಲ್ವಾ ಸ್ಮಗ್ಲರ್ಸ್ ಎಲ್ಲ, ಅಜಿತನ್ ಮೇಲೆ ಅಟ್ಯಾಕ್ ಮಾಡ್ಬೇಕು, ಕೊಲ್ಬೇಕು ಅಂತ ಹೇಳ್ಬಿಟ್ಟು. ಇನ್ನೇನು ಅಜಿತ್ನ ಮುಗಿಸ್ಬೇಕು ಅಂತ ಎಲ್ಲರೂ ಕೂಡ ರೆಡಿ ಆಗಿರ್ತಾರೆ. ಇನ್ನೊಂದ್ ಕಡೆ ಅಜಿತ್ ಬರ್ತಿದ್ದಂತಾನೆ ಸಾಹೇಬ್ರ ಹತ್ರ ನನ್ನ ಎಲ್ಲ ಪ್ರೀತಿ ವಿಚಾರನ ಕೂಡ ಹೇಳ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಡಿಸೈಡ್ ಆಗಿರ್ತಾಳೆ. ಆತ ಕಡೆ ಸ್ಮಗ್ಲರ್ಸ್ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿರ್ತಾರೆ, ಈ ಕಡೆ ಭೂಮಿ ಕೂಡ ಪ್ರೀತಿ ವಿಚಾರನ ಹೇಳ್ಕೊಡೋದಕ್ಕೆ ರೆಡಿ ಆಗಿರ್ತಾಳೆ. ಆಗ ಭೂಮಿಗೆ ಒಂದು ಯೋಚನೆ ಬರುತ್ತೆ, ಅಲ್ಲ ಸಾಹೇಬ್ರು ಬರೋ ಮುಂಚೆನೆ ನಾನು ಸಂಗೀತ ಅಮ್ಮನ್ಗೆ ಎಲ್ಲಾನು ಕೂಡ ಹೇಳ್ಬೇಕು, ಅಂದ್ರೆ ಅತ್ತೆಗೆ ಎಲ್ಲಾ ವಿಚಾರನು ಕೂಡ ಹೇಳ್ಕೋಬೇಕು ಅನ್ನೋದು ಒಂದ್ ಮನ್ಸಿಗೆ ಬಂದ್ಬಿಡತ್ತೆ. ಅಂದ್ರೆ ತನ್ನ ಒಂದು ಕಾಂಟ್ರಾಕ್ಟ್ ಮದ್ವೆ ವಿಚಾರ ಆಗಿರ್ಬೋದು, ಪ್ರೀತಿ ವಿಚಾರ ಆಗಿರ್ಬೋದು, ತಾಳಿಸರ ಕಳ್ಚ್ ಬಿದ್ದಿರೋ ವಿಷಯ ಆಗಿರ್ಬೋದು, ಎಲ್ಲಾನು ಕೂಡ ಒಂದು ಸಂಗೀತನ ಹತ್ರ ಅವಳಿಗೆ ಹೇಳ್ಕೋಬೇಕು ಅಂತ ಯೋಚನೆ ಬಂದ್ಬಿಡತ್ತೆ. ನಾನೇನಾದ್ರೂ ಅತ್ತೆಗೆ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಅತ್ತೆ ಏನಾದ್ರೂ ಒಂದು ಐಡಿಯಾ ಕೊಟ್ಟೆ ಕೊಡ್ತಾರೆ, ನನ್ಗೆ ಅವರು ಸಹಾಯ ಮಾಡೇ ಮಾಡ್ತಾರೆ ಅಂತ ಭೂಮಿಗೆ ಇಲ್ಲಿ ಗೊತ್ತಾಗಿರತ್ತೆ. ಹಾಗಾಗಿ ಭೂಮಿ ತನ್ನ ಎಲ್ಲ ವಿಚಾರವನ್ನ, ಒಂದು ಪ್ರೀತಿ ವಿಚಾರ ಆಗಿರ್ಬೋದು, ಈಗೆಲ್ಲ ಏನೇನ್ ಸಮಸ್ಯೆ ಆಗಿದೆ ಅದು ಕಾಂಟ್ಯಾಕ್ಟ್ ಮದ್ವೆ ವಿಚಾರ ಎಲ್ಲಾನು ಕೂಡ ಒಂದು ಸಂಗೀತನ ಹತ್ರ ಹೇಳೋದಿಕ್ಕೆ ರೆಡಿ ಆಗಿ ಬಿಡ್ತಾಳೆ. ಈಗ ಭೂಮಿ ಸಂಗೀತ ಹತ್ರ ಹೇಳ್ಕೊಂಡ್ರೆ ಇಬ್ರುನು ಕೂಡ ಒಂದ್ ಮಾಡ್ತಾರ, ಅಥವಾ ಅಜಿತ್ ಭೂಮಿನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಓಡ್ಕೊಂಡ್ ಬರುವಾಗ, ಅಂದ್ರೆ ನಿಂಗವನ್ ಮನೆಗ್ ಬರ್ತಿರುವಾಗ ಸ್ಮಗ್ಲರ್ಸ್ ಏನಾದ್ರು ಅಜಿತ್ನ ಮೇಲೆ ಅಟ್ಯಾಕ್ ಮಾಡ್ತಾರ, ಅಜಿತ್ನ ಜೀವಕ್ಕೆ ಅಪಾಯ ಕಾದಿದ್ಯಾ, ಅಥವಾ ಅಜಿತ್ ಸೇಫ್ ಆಗಿ ಒಂದು ನಿಂಗವನ್ ಮನೆಗೆ ಬಂದು ಸೇರ್ಕೋತಾರ, ಭೂಮಿ ತನ್ನೆಲ್ಲ ಪ್ರೀತಿ ವಿಚಾರನ ಹೇಳ್ಕೋತಾರ, ಅದಕ್ಕೆ ಸಂಗೀತ ಅವ್ರು ಏನ್ ಹೇಳ್ಬೋದು, ಮನೆಯವರೆಲ್ರು ಕೂಡ ಏನ್ ಹೇಳ್ಬೋದು, ಭೂಮಿ ಮತ್ತೆ ಅಜಿತ್ ಆಗಿರುವಂತಹ ಮದ್ವೆನ ಒಪ್ಕೋತಾರ ಮನೆಯವರೆಲ್ರು, ನಿಂಗವಂಗೆ ಅಜಿತ್ ಹೆಂಡತಿ ಭೂಮಿನಿ ಅಂತ ಗೊತ್ತಾಗತ್ತಾ. ಇನ್ನ ನಾಳೆ ಸಂಚಿಕೆನಲ್ಲಿ ನಿಂಗವ್ವ ಇನ್ನೇನ್ ಖ್ಯಾತೆ ತೆಗಿತಾಳೋ ಏನೋ ಅಜಿತ್ ಬಂದ್ಮೇಲೆ, ಅಥವಾ ನಿಂಗವಂಗೆ ಎಲ್ಲ ಸತ್ಯ ಕೂಡ ಗೊತ್ತಾಗತ್ತಾ, ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆನಲ್ಲಿ ಕಾದು ನೋಡ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್, ಬಾಯ್.